ಗಿರಿಲೋಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಜೀರಾ ರೈಸ್ಗೆ ಬೇಕಾಗಿರೋ ಸಾಮಗ್ರಿಗಳು ಈ 2 ತಟ್ಟೆಯಲ್ಲಿದೆ. ಮೆಣಸಿನಕಾಯಿ, ಈರುಳ್ಳಿ, ದ್ರಾಕ್ಷಿ, ಗೋಡಂಬಿ, ಚಕ್ಕೆ, ಲವಂಗ, ಮೆಣಸಿನಕಾಳು, ಬೆಳ್ಳುಳ್ಳಿ. ಒಂದು ಬಾಣಲೆಯನ್ನು ಬಿಸಿ ಮಾಡಿ ಇಟ್ಕೊಂಡು ಅದಕ್ಕೆ 4 ಟೀ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಆಮೇಲೆ 4 ಟೀ ಸ್ಪೂನ್ ಎಣ್ಣೆ ಹಾಕಿ. ನಂತರ ಬಿಸಿ ಆದಮೇಲೆ ದ್ರಾಕ್ಷಿ, ಗೋಡಂಬಿ, ಮೆಣಸಿನಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಹುರಿರಿ. ಈಗ ಜೀರಾ ರೈಸ್ ಮಾಡಲಿಕ್ಕೆ ಬಾಸುಮತಿ ಬೇಕು ಅಂತ ಏನಿಲ್ಲ. ಮನೆಯಲ್ಲಿ ಇರುವಂಥ ನಾವು ಪ್ರತಿನಿತ್ಯ ಯಾವ ಅದನ್ನ ಅಕ್ಕಿ ಯೂಸ್ ಮಾಡ್ತೀವೋ ಊಟಕ್ಕೆ, ಅದರಿಂದನೇ ಜೀರಾ ರೈಸ್ ಮಾಡ್ಬೋದು. ನಂತರ ಇದಕ್ಕೆ ಮಸಾಲ ಸಾಮಗ್ರಿಗಳು ಇದ್ವಲ್ಲ, ಚಕ್ಕೆ, ಮೆಣಸಿನಕಾಳು ಅವನ್ನೆಲ್ಲ ಚೆನ್ನಾಗಿ ರುಬ್ಬಿ ಜಜ್ಜಿ ಇದಕ್ಕೆ ಸೇರಿಸಿದರೆ ಒಂದು ಒಳ್ಳೆಯ ಘಮ ಬರುತ್ತೆ. ಹಾಗೆ ಇಡಿಯಾಗಿ ಹಾಕಿದರೆ ಅದು ರುಚಿಯಾಗೋದಿಲ್ಲ, ಸುಮ್ಮನೆ ಎತ್ತಿಟ್ಟು ತಿಂತಾರೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉದುರಾಗಿರೋ ಅನ್ನ ಹಾಕಿದರೆ ಕೇವಲ 5ರಿಂದ 10 ನಿಮಿಷದಲ್ಲಿ ಜೀರಾ ರೈಸ್ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಕೊನೆಯದಾಗಿ ಕೊತ್ತಂಬರಿ, ಅರ್ಧ ನಿಂಬೆಹಣ್ಣು ಹಾಕಿ ಅಂದರೆ ಜೀರಾ ರೈಸ್ ಶೇರ್ವಾದೊಂದಿಗೆ ಸವಿಯಲು ಸಿದ್ಧವಾಗುತ್ತೆ.